ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವ್ರು ಮೈಸೂರಿಗೆ ಬೆಂಗಳೂರಿಗೆ ಬರೋದಕ್ಕೆ ಹೋಗೋದಕ್ಕೆ ಪ್ರೈವೇಟ್ ಜೆಟ್ ಅಲ್ಲಿ ಬರ್ತಾರೆ, 38 ಕೋಟಿ ಖರ್ಚು ಮಾಡಿ. ಇದು ಯಾವ ಸಮಾಜವಾದಿ ಸಿದ್ಧಾಂತ ಅಂತ ನಾನು ಅದನ್ನ ಮೊನ್ನೆ ಕೌನ್ಸಿಲ್ ಅಲ್ಲಿ ಅವ್ರ ಎದುರಿಗೆ ಕೂತ್ಕೊಂಡು ಮಾತಾಡಿದೆ. ಹೌಸ್ ಅಲ್ಲೇ ಅವರು ಇದ್ರು, ಅವತ್ತು ಹೌಸ್ ಅಲ್ಲಿ. ಫೈನಾನ್ಸ್ ಮಿನಿಸ್ಟರ್ ಅಂತ ಅಂದ್ರೆ ಈ ರಾಜ್ಯದ ಹಣಕಾಸು ವ್ಯವಸ್ಥೆಯನ್ನು ಸರಿ ಮಾಡುವಂತವ್ನು, ದುಂದು ವೆಚ್ಚವನ್ನ ಕಡಿಮೆ ಮಾಡುವಂತವ್ರು, ಸಾಧ್ಯವಾದಷ್ಟು ದುಂದು ವೆಚ್ಚಗಳನ್ನ ಕಡಿಮೆ ಮಾಡಿ ಈ ಅಭಿವೃದ್ಧಿ ಕಾರ್ಯಕ್ಕೆ ಡಿವಿಯೇಟ್ ಮಾಡುದು. ಏನ್ ಮಾಡ್ತಾ ಇದ್ದೀರಾ? ಮೈಸೂರು ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಮೈಸೂರು ಸ್ಪೆಷಲ್ ಫ್ಲೈಟ್, ನಾಟ್ ಹೆಲಿಕಾಪ್ಟರ್. ಒಂದು ಸಾರಿ ನೀವು ಮೈಸೂರಿಗೆ ಬಂದು ವಾಪಸ್ ಹೋಗ್ಬೇಕಂದ್ರೆ 6.5 ಲಕ್ಷ. ಇಲ್ಲಿ ತನಕ 38 ಕೋಟಿ ಖರ್ಚಾಗಿದೆ 3 ತಿಂಗಳಿಗೆ, ನಿಮ್ಗೆ 3 ವರ್ಷಕ್ಕೆ. ಇದೇನಿದು? ಮತ್ತೆ ನೀವೆಲ್ಲ ಹೋದ್ರೂ ಬೆಳ್ಳಿ ತಟ್ಟೆಲ್ಲ ಊಟ ಮಾಡ್ಬೇಕು. ನಿಮ್ ಬೆಳ್ಳಿ ತಟ್ಟೆ ಹಿಡ್ಕೊಂಡೇ ಬರ್ಬೇಕು ಎಲ್ಲ ಕಡೆ. ಹೌದ್ರಿ? ಅದೇ ಏನು ನನಗೆ ಗೊತ್ತಿಲ್ಲಪ್ಪ, ಯಾವ ಚಕ್ರವರ್ತಿ ಮಗ ಇವನು ಅಂತ ನನಗೂ ಗೊತ್ತಿಲ್ಲ. ನಾವು ಇದನ್ನ ಖಂಡಿಸ್ತೀವಿ ಹೊರತು ನಾಟ್ ಸಿದ್ದರಾಮಯ್ಯನ ನಡವಳಿಕೆಗಳನ್ನ. ಮತ್ತೆ ಇಟ್ಸ್ ಎ ಫೇಲ್ಯೂರ್. 3 ವರ್ಷದಿಂದ ಏನ್ ಕೆಲಸ ಆಗಿದೆ ಇಲ್ಲಿ? ಆಡಳಿತ ಎಲ್ಲಿ ನಡೀತಾ ಇದೆ? ಆಡಳಿತ ನಡೀದೇ ಇರುವಾಗ ಅಭಿವೃದ್ಧಿ ಹೆಂಗಾಗುತ್ತೆ? ಹೋಗಿ ಸಮಾಜಕ್ಕೆ ಏನಾಯ್ತು? ಕುರುಬ ಸಮಾಜಕ್ಕೆ ನಿಮ್ಗೆ ತನು ಮನ ಧನ ಅರ್ಪಣೆ ಅಹಿಂದ ಎಸ್ ಕುರುಬರು ಅಹಿಂದ ತಾನೆ. 10 ಲಕ್ಷ ಜನ ಅಲೆಮಾರಿ ಕುರುಬರಿದ್ದಾರೆ. 1,20,00,000 ಕುರಿಗಳಿದಾವೆ, ಆಡು. ಅದ್ರ ಹಿಂದೆನೇ ತಿರುಗ್ತಾರೆ ಕುರುಬರು ಸಾಕೋರು. ಅಯ್ಯೋ, ಅವ್ನ ಹೆಂಡತಿನ ರೇಪ್ ಮಾಡ್ತಾ ಇದಾರೆ, ಅವನನ್ನ ಶೂಟ್ ಮಾಡ್ತಾ ಇದಾರೆ, ಕುರಿಗಳನ್ನ ಹೊತ್ಕೊಂಡು ಹೋಗ್ತಾ ಇದಾರೆ. ಕೇಳೋನಿಲ್ಲ, ಹೇಳೋನಿಲ್ಲ. ನಾವೇ ಮುಖ್ಯಮಂತ್ರಿ. ಸ್ವಂತ ಜನ ತನು ಮನ ಧನ ಅರ್ಪಣೆ ಆಗಿದೆ ನಿಮ್ಗೆ. ಕುರಿ ಕೋಳಿ ಮಾರಿ ನಿಮ್ಗೆ ಎಲೆಕ್ಷನ್ ದುಡ್ಡು ಕೊಟ್ಟಿದ್ದಾರೆ. ಏನ್ ಕೊಟ್ರಿ ಅವ್ರಿಗೆ ನೀವು?